ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸ್ತಾ ಇರ್ತಕ್ಕಂಥ ಸ್ಪೀಕರ್ ಅವರಿಗೆ, ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸ್ತಿರ್ತಕ್ಕಂಥ ಸ್ಪೀಕರ್ ಅವರಿಗೆ, ಸಂಸದೀಯ ನಡವಳಿಕೆಗಳನ್ನು ಗಾಳಿಗೆ ತೂರಿದ ಸ್ಪೀಕರ್ ಅವರಿಗೆ, ಸಂಸದೀಯ ನಡವಳಿಕೆಗಳನ್ನು ಗಾಳಿಗೆ ತೂರಿದ ಸ್ಪೀಕರ್ ಅವರಿಗೆ, ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಕೈಗೊಂಡಿರುವ ಸ್ಪೀಕರ್ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಸ್ಪೀಕರ್ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಸ್ಪೀಕರ್ ಕುರ್ಚಿಯನ್ನು ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ, ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ, ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ, ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ನ್ಯಾಯ ನಮಗೆ, ನ್ಯಾಯ ನಮಗೆ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ. ರದ್ದುಪಡಿಸಿ ರದ್ದುಪಡಿಸಿ ಅಮಾನತ್ತು ರದ್ದುಪಡಿಸಿ ರದ್ದುಪಡಿಸಿ ಅಮಾನತ್ತು ರದ್ದುಪಡಿಸಿ ರದ್ದುಪಡಿಸಿ ಅಮಾನತ್ತು ರದ್ದುಪಡಿಸಿ ರದ್ದುಪಡಿಸಿ ರದ್ದುಪಡಿಸಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆಗೆ ಸ್ಪೀಕರ್ ಸ್ಪೀಕರ್ ಒನ್ ಸೈಡ್ ಸ್ಪೀಕರ್, ಸ್ಪೀಕರ್ ಒನ್ ಸೈಡ್ ಸ್ಪೀಕರ್, ಸ್ಪೀಕರ್ ಸ್ಪೀಕರ್ ಒನ್ ಸೈಡ್ ಸ್ಪೀಕರ್, ಒನ್ ಸೈಡ್ ಸ್ಪೀಕರ್. ಭಾರತ್ ಮಾತಾ ಕಿ. ಸ್ಪೀಕರಿನ ವಿರೋಧ ನೀತಿಗೆ, ಕಾಂಗ್ರೆಸ್ ಏಜೆಂಟ್ನಂತೆ ವರ್ತಿಸುವ ಸ್ಪೀಕರಿಗೆ, ಕಾಂಗ್ರೆಸ್ ಏಜೆಂಟಿನಂತೆ ವರ್ತಿಸುವ ಸ್ಪೀಕರಿಗೆ ಧಿಕ್ಕಾರ ಧಿಕ್ಕಾರ. ಖಾದರ್ ಸಾಹೇಬರು ಆಡಳಿತ ಪಕ್ಷದ ಏಜೆಂಟ್ ರೀತಿ ವರ್ತಿಸಿ ನಮ್ಮ 18 ಜನ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಉಚ್ಚಾಟನೆ ಮಾಡಿದ್ದಾರೆ. ಒಬ್ಬ ಗೌರವಾನ್ವಿತ ಸಚಿವರು ಮಾಡಿಸ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಾಗ ಸಭಾಧ್ಯಕ್ಷರು ಸರ್ಕಾರದಿಂದ ಉತ್ತರವನ್ನು ಕೇಳಬೇಕಿತ್ತು. ಯಾವ ರೀತಿಯ ತನಿಖೆಯನ್ನ ನೀವು ಮಾಡಿಸ್ತೀರಾ ಅಂತ. ಆದರೆ ಸಭಾಧ್ಯಕ್ಷರು ಕೇಳುವ ಗಡುವೆ ಹೋಗಲಿಲ್ಲ. ಸರ್ಕಾರ ವೇಗವಾಗಿ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತೇವೆ ಅನ್ನುವಂತ ಮಾತನ್ನ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಬೇಬೇಸರಿಸುವಂತ ಕೆಲಸವನ್ನ ಮಾಡಿದರು. ತಾವೆಲ್ಲ ನೋಡ್ತಾ ಇದ್ದೀರಿ. ಹನಿ ಟ್ರ್ಯಾಪ್ ಪ್ರಕರಣವನ್ನ ಗೌರವಾನ್ವಿತವಾಗಿ ಮುಚ್ಚುವಂತ ಇಂಗ್ಲಿಷ್ನಲ್ಲಿ ಆನರ್ಲಿ ಬೈರ್ಡ್ ಅಂತೇನಂತೇವೆ, ಆ ರೀತಿಯ ಎಲ್ಲ ವಿದ್ಯಮಾನಗಳು ಇವತ್ತು ನಡೀತಾ ಇದ್ದಾವೆ, ಮುಚ್ತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣ. ಅದನ್ನು ಖಂಡಿಸಿ ನಮ್ಮ ಶಾಸಕರು ಧರಣಿ ಮಾಡುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಬನ್ನಿ ನಿಲ್ಲಿ ಅಂತ ತಮ್ಮ ಎಡಕ ಬಲಕ ಕೈ ಮಾಡಿ ಕರೆದ ನಮ್ಮ ಸ್ಪೀಕರ್ ನಮ್ಮ ಶಾಸಕರನ್ನ ನಿಲ್ಲಿಸಿಕೊಂಡ್ರು.
ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ನಿಲ್ಲಕ್ಕೆ ಬನ್ನಿ ಅಂತೇಳಿ ಕೊನೆಗೆ 18 ಜನ ಶಾಸಕರನ್ನ 6 ತಿಂಗಳ ಕಾಲ ಅಮಾನತ್ ಮಾಡಿದ್ರು. ಬಹುತೇಕ ಇವರು ಒನ್ ಸೈಡ್ ಆಗಿ ಇನ್ನಷ್ಟು ಮುಂದಿನ ದಿವಸದ ನಮ್ಮನ್ನಷ್ಟು ಸಸ್ಪೆಂಡ್ ಮಾಡಿ ಒಬ್ಬರೇ ಆಡಳಿತ ಮಾಡುವಂತ ಅಂತಾರ. ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ 18 ಜನ ಶಾಸಕರ ಒಂದು ಸಸ್ಪೆನ್ಷನ್ ಅನ್ನು ರದ್ದುಗೊಳಿಸಬೇಕಂತ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸ್ಪೀಕರ್ ಅವರು ಸಂವಿಧಾನಕ್ಕೆ ಬೆಲೆ ಕೊಟ್ಟು ಆ ಕುರ್ಚಿಯಲ್ಲಿ ಬಾಳಗಾರ್ ಅಂತವ್ರು ಕೂರ್ತೋಗಿದ್ದಾರೆ, ರಮೇಶ್ ಕುಮಾರ್ ಅಂತವ್ರು ಕೂರ್ತೋಗಿದ್ದಾರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತವ್ರು ಕೂರ್ತೋಗಿದ್ದಾರೆ. ಅವರೆಲ್ಲ ನಿದರ್ಶನಗಳನ್ನು ನೋಡಿ ಅವ್ರಿಗೆ ಮಂತ್ರಿ ಆಗುವಾಗಿದ್ರೆ ಲಘುನ ಕಾಗಿಗಳು ಮಂತ್ರಿ ಆಗಿಲ್ಲ, ನಾವೇನು ಬೇಡ ಅನ್ನೋದಲ್ಲ. ಬಹುತೇಕ ಮಂತ್ರಿ ಆಗೋದಕ್ಕೆ ಹಿಂಗೆಲ್ಲ ಮಾಡಕತ್ತಾರೆ. ಬಹುತೇಕ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಮಾಹಿತಿ ಬಂದಂಗೆ ಕಾಣ್ತೈತಿ. ಅವ್ರ ಮಂತ್ರಿ ಆದ್ರೆ ಯಾವ್ದಾದ್ರು ಒಬ್ಬ ಎರಡೂ ಪಕ್ಷವನ್ನು ಎಡಕ ಮತ್ತು ಬಲಕಿನ ಶಾಸಕರನ್ನ ಸಮಾನ ದೃಷ್ಟಿಯಿಂದ ನೋಡುವಂತ ವ್ಯಕ್ತಿಯನ್ನ ಆ ಸ್ಥಾನದ ಮೇಲೆ ಕುಂಡ್ರಿಸ್ತಾರೆ ಅಂತೇಳಿ ಸನ್ಮಾನ್ಯ ಸ್ಪೀಕರ್ ಅವರು 18 ಜನರ ಏನು ಸಬ್ಸೆನ್ಸ್ ಐತಿ ಬೇಷರತ್ತಾಗಿ ಇವತ್ತು ವಾಪಸ್ ಪಡಿಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಧರಣಿಯನ್ನ ಮಾಡ್ತಾ ಇದ್ದೇವೆ. बोलो भारत माता की जय, बोलो भारत माता की जय. ಒಂದು ವೇಳೆ ಪಾಟೀಲ್ ಹೇಳಿದ ಹಾಗೇನೆ ಮೊನ್ನೆ ನಡೆದಂತ ಅಧಿವೇಶನ ಈ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ನಮ್ಮ 18 ಜನ ಶಾಸಕರನ್ನ ಸಹಜವಾಗಿ ಅಶಿಸ್ತಿನ ವರ್ತನೆ ಅಂತ ಹೇಳಿ ಬೆಳಗಿಂದ ಸಂಜೆವರೆಗೆ ಹೊರಗಾಗ್ತಾರೆ. ಇಲ್ಲದೇ ಇದ್ರೆ ಅಧಿವೇಶನದ ಪೂರ್ಣ ಅವಧಿಯವರೆಗೆ ಸಸ್ಪೆಂಡ್ ಮಾಡುವಂತಹದ್ದು ಸಹಜವಾಗಿ ಒಬ್ಬ ಸ್ಪೀಕರ್ನ ಆದೇಶ ಇರ್ತದೆ. ಇಡೀ ದೇಶದ ಎಲ್ಲ ಸ್ಪೀಕರ್ಗಳು ಹಾಗೆ ಮಾಡಿದ್ರು. ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸ್ಪೀಕರು 6 ತಿಂಗಳ ಕಾಲ ನಮ್ಮ 18 ಜನ ಶಾಸಕರನ್ನ ಅಮಾನತುಗೊಳಿಸಿದ್ದು ಮಾತ್ರ ಅಲ್ಲ, ಅವರು ವಿಧಾನಸೌಧದ ಒಳಗಡೆ ಬರಬಾರ್ದು, ಲಾಂಜಿಗೆ ಕೂಡ ಬರಬಾರ್ದು, ಅವರ ಪತ್ರಗಳಿಗೆ ಮಾನ್ಯತೆ ಸಿಕ್ಕಬಾರ್ದು, ಉಪಸಮಿತಿಗಳಲ್ಲಿ ಅವರು ಭಾಗವಹಿಸಬಾರ್ದು. ಈ ರೀತಿಯ ಒಂದು ಆದೇಶವನ್ನ ಮಾಡಿದ್ದಾರೆ. ಅವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ, ಸ್ಪೀಕರ್ಗೆ ಎಂಟೈರ್ ಶಾಸಕರನ್ನ ಕಿತ್ತಾಕುವಂತ, ಶಾಸಕ ಸ್ಥಾನದಿಂದ ಕಿತ್ತಾಕುವಂತ ಅಧಿಕಾರ ನನಗಿದೆ ಅಂತ ಹೇಳ್ತಾರೆ. ಅವರು ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಇನ್ನು ಉಗ್ರವಾದಂತ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಹಳಷ್ಟು ಜನಕ್ಕೆ ಬಹಳಷ್ಟು ಅಧಿಕಾರ ಕೈಯಲ್ಲಿ ಇರ್ತದೆ. ಕುರುಡನ ಕೈಗೆ ದೊಣ್ಣೆ ಸಿಗದಂಗೆ ಆಗಬಾರ್ದು. ಅಧಿಕಾರ ಚಲಾಯಿಸುವ ಒಂದು ಮಾನಸಿಕ ಸ್ಥಿತಿ ಮತ್ತು ಬುದ್ಧಿವಂತಿಕೆ ಅವರಿಗೆ ಇರಬೇಕಾಗ್ತದೆ. ರಾಜಕಾರಣದಲ್ಲಿ, ಪ್ರಜಾತಂತ್ರದಲ್ಲಿ ಹೋರಾಟ ಇವೆಲ್ಲವೂ ಕೂಡ ಇರುವಂತಹದ್ದೇ. ಇದೇ ಕರ್ನಾಟಕ ಅಸೆಂಬ್ಲಿ ಒಳಗಡೆ ನಾವು ನೋಡಿದ್ದೇವೆ. ಮೈಕ್ ಅನ್ನ ಕಿತ್ತು ಸ್ಪೀಕರ್ ಮುಖಕ್ಕೆ ಹೊಡೆದಿದ್ದನ್ನು ಕೂಡ ನೋಡಿದ್ದೇವೆ. ಸ್ಪೀಕರ್ನ ಸ್ಥಾನದಿಂದ ಡೆಪ್ಟಿ ಸ್ಪೀಕರ್ ಒಬ್ಬರನ್ನು ಎಳೆದು ಹಾಕಿ ಅವರು ಮಾನಸಿಕ ವೇದನೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದು ಇತಿಹಾಸ. ಇದು ಯಾವುದರ ಅಂದಾಜು ಇಲ್ಲದೆ ಇರುವಂತಹ ನಮ್ಮ ಸ್ಪೀಕರ್, ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್, ಅವರು ಸ್ಪೀಕರ್ ಆಗಿ ಚೇರಿಗೆ ಕೂತ್ ಕೂಡಲೇ ಅವರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬರುವಂತಹ ಸಂಪ್ರದಾಯ. ರಾಜೀನಾಮೆ ಕೊಡಬೇಕು. ಪಕ್ಷಾತೀತ ವ್ಯಕ್ತಿಯಾಗಿ ಆ ಕುರ್ಚಿಯಲ್ಲಿ ಕೂತು ಅವರು ನಿರ್ಣಯಗಳನ್ನ ತಗೊಳ್ಬೇಕಾಗ್ತದೆ. ಆದ್ರೆ ಮೊನ್ನೆ ದಿನ ನಮ್ಮ ಸ್ಪೀಕರ್ ನಡವಳಿಕೆಯನ್ನು ನೋಡಿದಾಗ ಅವರಿನ್ನು ಕಾಂಗ್ರೆಸ್ ಬಿಟ್ಟಂಗೆ ಕಾಣಲ್ಲ. ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿ ಮತ್ತು ಮುಂದುವರೆದಿದ್ದಾರೆ ಅನ್ನುವಂತಹದ್ದು ಅವರ ನಿರ್ಣಯದಿಂದ ಕಾಣ್ತದೆ. ಏನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಅದೇ ರೀತಿಯ ನಿರ್ಣಯವನ್ನ ತಾವು ಬರೆದು ಕೊಟ್ಟಿದ್ದಾರೆ. ತಮ್ಮ ವಿವೇಚನೆಯನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಇಂಥ ಒಂದು ಕರಾಳ ಸಂದರ್ಭ ಇದು. ಪ್ರಜಾತಂತ್ರ ವಿರೋಧಿಯಾಗಿರ್ತಕ್ಕಂಥ ನಿರ್ಣಯವನ್ನ ಸ್ಪೀಕರ್ ಅವರು ಕೈಗೊಂಡಿದ್ದಾರೆ. ಅವರ ಈ ಪಕ್ಷಪಾತಿ ಧೋರಣೆಯನ್ನು ನಿಲ್ಲಿಸಬೇಕು. ಇಲ್ಲದೇ ಇದ್ರೆ ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಈ ಸ್ಪೀಕರ್ ಇಂದ ಶುರುವಾಗ್ತದೆ. ಒಂದು ಸುಸಂಸ್ಕೃತವಾದಂತಹ ಅಸೆಂಬ್ಲಿ ನಮ್ದು. ಇಲ್ಲಿ ಡಿಬೇಟ್ ನಡೀತದೆ, ಹೋರಾಟಗಳು ನಡೀತದೆ, ಪ್ರಜಾತಂತ್ರ ವ್ಯವಸ್ಥೆ. ಯಾಕಾಗಿ ಮೊನ್ನೆ ಹೋರಾಟ ನಡೀತು? ಈಗಾಗಲೇ ಹೇಳಿದಾಗೆ ಹನಿ ಟ್ರ್ಯಾಪ್ ಪ್ರಕರಣ ಕ್ಯಾಬಿನೆಟ್ ಸಚಿವರೊಬ್ಬರು ವಿಧಾನಸಭೆ ಒಳಗಡೆ ಹೇಳಿದ್ರು, ನಿರ್ಣಯ ಕೂಡಲೇ ಕೊಡಬೇಕಾಗಿತ್ತು, ಎಂಕ್ವೈರಿ ಮಾಡು ಅಂತ ಹೇಳಿ, ಕಂಪ್ಲೇಂಟ್ ಕೊಡು ಅಂತ ಹೇಳೋದಲ್ಲ. ಸ್ಪೀಕರ್ ಕರ್ತವ್ಯ ಅದು. ಯಾಕಂದ್ರೆ
ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಮುಸಲ್ಮಾನರಿಗೆ 4% ರಿಸರ್ವೇಶನ್, ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ. ಇದನ್ನ ಡಿಬೇಟ್ ಮಾಡ್ದೇನೆ ವಿರೋಧ ಪಕ್ಷದಲ್ಲಿ ಕೂತ್ ನಾವೇನ್ ಮಾಡೋದು? ಮತ್ತೆ ಇದನ್ನ ಹೇಳಿದ್ರೆ ಅವಕಾಶ ಕೊಡ್ದೇನೆ ಸ್ಪೀಕರ್ ಯಥಾವತ್ವ ನಿರ್ಣಯವನ್ನ ತಗೊಂಡಿದ್ದಾರೆ. ಇದನ್ನ ನಾವು ಖಂಡಿಸ್ತೇವೆ. ಸ್ಪೀಕರ್ ಇದನ್ನು ಪುನರ್ಪರಿಶೀಲನೆ ಮಾಡಿ ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ. ಸಭಾಧ್ಯಕ್ಷರ ನಡೆಯನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ವಿರುದ್ಧವಾಗಿ ತನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಸ್ಪೀಕರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು, 60 ದಿನಗಳಿಗಿಂತ ಹೆಚ್ಚು ಸದಸ್ಯರನ್ನ ಅಮಾನತುಗೊಳಿಸಿದರೆ 60 ದಿವಸ ಅಮಾನತುಗೊಳಿಸಿದರೆ ಅವರ ಸದಸ್ಯತ್ವವೇ ಹೋಗ್ತದೆ ಕಾನೂನು ಪ್ರಕಾರ. ಆದ್ರೆ 6 ತಿಂಗಳು ಅಂದ್ರೆ 180 ದಿನ ಆಯಿತು. ಅವರು ಸದಸ್ಯರಾಗಿ ಮತ್ತೆ ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಅವಿವೇಕತನದ ಪರಮಾವಧಿಯನ್ನ ಸಭಾಧ್ಯಕ್ಷರು ಪ್ರದರ್ಶನ ಮಾಡಿದ್ದಾರೆ. ನಿಜವಾಗಿಯೂ ನಾವು ಹಿಟ್ಲರ್ ಅನ್ನ ಕೇಳಿದ್ವಿ. ಈಗ ಹಿಟ್ಲರ್ ಸರ್ಕಾರ, ಅದಕ್ಕೆ ಹಿಟ್ಲರ್ ನೇಚರ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷರು ಕೂಡ ಸಿಕ್ಕಿರೋದು ಕರ್ನಾಟಕದ ದುರ್ದೈವ. ಇವತ್ತು ಯಾವುದೇ ಕಾರಣಕ್ಕೆ ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ಆ ಸದನದ ಅವಧಿಗೆ ಮಾತ್ರ ಸದಸ್ಯರನ್ನ ಅಮಾನತುಗೊಳಿಸಬಹುದು ಅಂತಕ್ಕಂಥದ್ದಿದೆ. ಅದು ಪ್ರಾಕ್ಟೀಸು ಕೂಡ. ಆದರೆ ನಾನೊಂದು ನೋವಿನಿಂದ ಒಂದು ಸಂಗತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಖಾದರ್ ಅವರು ಸಭಾಧ್ಯಕ್ಷರಾದ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಒಂದು ವಿಡಿಯೋ ಬಿಡುಗಡೆ ಆಗಿತ್ತು, ನಾನು ನೋಡಿದೆ. ದೇಖೋರೆ कादर साहब को अध्यक्ष मिल गया, इसके बाद सब आके उनके सामने सलाम मारना पड़ेगा ಅಂತೇಳಿ ಹೇಳಿದ್ರು. ಇದು ಯಾವ ಅರ್ಥದಲ್ಲಿ ಅಂತ ನಿಮಗೂ ಅರ್ಥ ಆಗುತ್ತೆ. ಆದ್ರೆ ಖಾದರ್ ಅವರೊಂದು ಮಾತು ಹೇಳಿದ್ರು, ನಾನು ಯಾವ ಧರ್ಮ ಜಾತಿಗೆ ಸೇರಿದವನಲ್ಲ, ಅದರಿಂದ ಈ ರೀತಿ ಹೇಳಬಾರ್ದಾಗಿತ್ತು ಅವರೊಂದು. ನಾವು ಬಹಳ ಅಪ್ರಿಶಿಯೇಟ್ ಮಾಡಿದ್ವಿ. ಆದ್ರೆ ಹೇಳೋದೊಂದು ಮಾಡೋದೊಂದು ಅಂತ ಈಗ ಗೊತ್ತಾಗ್ತಾ ಇದೆ. ಅವರು ಏನು ಮೌಲ್ಯಗಳು ಹೇಳಿದ್ರು ಅದನ್ನ ಈಗ ಅವರು ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ. ಇದು ಒಂದು ದುರ್ದೈವದ ಸಂಗತಿ. ಇಂಥ ಒಂದು ಪದ್ಧತಿಗೆ ಅವರು ಕೈ ಹಾಕಬಾರ್ದಾಗಿತ್ತು. ಈಗಾಗಲೇ ಅನೇಕ ಸದಸ್ಯರು ಹೇಳಿದ್ರು ಅವರು ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ. ಆದರೆ ಇಂತಹ ಹಿಟ್ಲರ್ ಬುದ್ಧಿಗೆ ನಾವು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ. ನಿಮ್ಮ ಹಿಟ್ಲರ್ ನಡೆ ಇನ್ನು ಮೇಲೆ ನಡೆಯೋದಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಬೀದಿಗಿಳಿದು ನಿಮ್ಮ ಈ ನಡೆಯನ್ನ ಖಂಡಿಸತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ತಕ್ಷಣ ಆ 18 ಶಾಸಕರನ್ನ ಗೌರವಿಸಿ ತಕ್ಷಣ ತಮ್ಮ ಆದೇಶವನ್ನ ಹಿಂಪಡೆಯಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಲ್ಲಿ ಒತ್ತಾಯಪಡಿಸ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ ಜನ ವಿರೋಧಿ ನೀತಿಗೆ ಕಾಂಗ್ರೆಸ್ಸಿನ ಜನ ವಿರೋಧಿ ನೀತಿಗೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ವಿರೋಧಿಸಿ ನಾವಿವತ್ತು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಯಾವ ಸ್ಪೀಕರ್ ಅವರು, ಸಭಾಧ್ಯಕ್ಷರು